ನೋಡಿ, ನಮ್ಮೆಲ್ಲ 8ನೇ ತರಗತಿಯ ವಿದ್ಯಾರ್ಥಿಗಳೇ, ನಿಮ್ಮ ಸಂಖ್ಯೆಗಳ ಕಥೆ ಅಧ್ಯಾಯವನ್ನು ಮುಂದುವರಿಸ್ತಾ ಇದ್ದೀನಿ. ಮುಂದುವರೆದ ಭಾಗದಲ್ಲಿ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇಲ್ಲಿ ಗುಂಪು ಮಾಡುವ ಪರಿಕಲ್ಪನೆ, ಈಗ ಐಡಿಯಾ ಆಫ್ ಗ್ರೂಪಿಂಗ್ ಅಂತ ಹೇಳ್ತೀವಿ. ವಸ್ತುಗಳ ಗುಂಪನ್ನು ಮಾಡ್ತಕ್ಕಂಥದ್ದು, ಅವುಗಳನ್ನು ಗ್ರಹಿಸ್ತಕ್ಕಂಥ ಒಂದು ಪರಿಕಲ್ಪನೆ, ಮಾನವನ ಗ್ರಹಿಕೆಯ ಮಿತಿ ಸಾಮಾನ್ಯವಾಗಿ ಎಷ್ಟಿದೆ ಅಂತಂದರೆ 4 ವಸ್ತುಗಳು ನಮಗಿದ್ದು ಅಂದ್ರೆ ಅವನ್ನ ತಕ್ಷಣ ನೋಡಿದ ತಕ್ಷಣ 4 ಅದಾವ ಅಂತ ಹೇಳ್ತೀವಿ. ಆದರೆ 4ಕ್ಕಿಂತ ಹೆಚ್ಚು ವಸ್ತುಗಳು ಇದ್ದು ಅಂತಂದ್ರೆ ಅದನ್ನು ತಕ್ಷಣ ನಮಗೆ ಹೇಳೋಕ್ಕಾಗಂಗಿಲ್ಲ, ಅವನ್ನ ಕೌಂಟ್ ಮಾಡಬೇಕಾಗತ್ತೆ, ಎನಿಸ್ಬೇಕಾಗತ್ತೆ. ನೋಡ್ರಿ, 5 ಅಥವಾ 5ಕ್ಕಿಂತ ಹೆಚ್ಚಿನ ವಸ್ತುಗಳಿದ್ದಾಗ ಒಟ್ಟು ಮೊತ್ತವನ್ನು ಕಂಡುಹಿಡಿಯಲು ನಾವು ಸಾಮಾನ್ಯವಾಗಿ ವಸ್ತುಗಳನ್ನು ಎನಿಸಬೇಕಾಗುತ್ತದೆ ಅಥವಾ ಗುಂಪು ಮಾಡಬೇಕಾಗುತ್ತದೆ. ಸಂಖ್ಯೆ 4 ಇದ್ದ ಮಾನವನ ಗ್ರಹಿಕೆಯ ಮಿತಿನ ಅಷ್ಟೇ ಐತಿ. ಎಷ್ಟು? 4 ವಸ್ತುಗಳು ನಮ್ಮ ಕಣ್ಣು ಮುಂದಿದ್ದು ಅಂದ್ರೆ ಪಟ್ನ 4 ಗುರುತಿಸ್ತೀವಿ, ಗ್ರಹಿಸ್ತೀವಿ. ಅದ್ರ 4ಕ್ಕಿಂತ ಹೆಚ್ಚಿದ್ದು ಅಂದ್ರೆ ಅದನ್ನ ಎಷ್ಟು ಅದಾವ ಅಂತೇಳಿ ಹೇಳಬೇಕು ಅಂತಂದ್ರೆ ನಾವು ಏನು ಮಾಡಬೇಕಾಗತ್ತೆ? ಎನಿಸ್ಬೇಕಾಗ್ತೈತಿ ಅಥವಾ ಅವನ್ನ ಮತ್ತೆ ಗುಂಪು ಮಾಡಬೇಕಾಗ್ತೈತಿ ಅನ್ನೋದನ್ನು ನಾವು ಗಮನಿಸಬೇಕು. ಆಮೇಲೆ ನಮ್ಮ ಪೂರ್ವಜರು ಆರಂಭದಲ್ಲಿ ಈ ಟ್ಯಾಲಿ ಗುರುತುಗಳನ್ನು ಬಳಸಿದರು. ಆರಂಭಿಕ ಮಾನವರು ವಸ್ತುಗಳನ್ನು ಎನಿಸ್ಲಿಕ್ಕೆ ಏನು ಮಾಡಿದರು ಅಂತಂದ್ರೆ ಟ್ಯಾಲಿ ಗುರುತುಗಳನ್ನು ಬಳಸ್ತಾ ಇದ್ರು. ಆಮೇಲೆ ಸಮಯ ಕಳೆದಂತೆ ದೊಡ್ಡ ಪ್ರಮಾಣದ ಸಂಖ್ಯೆಗಳ ಮೇಲೆ ನಿಗಾ ಇಡೋದು ಕಷ್ಟ ಅಂತ ಅವ್ರಿಗೆ ಏನಾಯ್ತು ಅಂದ್ರೆ ಅರಿವಾಯಿತು. ಹಾಗಾಗಿ ಟ್ಯಾಲಿ ಗುರುತುಗಳನ್ನು ಗುಂಪು ಮಾಡಲಿಕ್ಕೆ ಅವರು ಬಳಸಿದರು. ಆ ಟ್ಯಾಲಿ ಗುರುತುಗಳನ್ನು ಹೆಂಗೆ ಬಳಸಿದರು ಅಂತಂದ್ರೆ 4 ಲಂಬವಾದ ಗುರುತುಗಳನ್ನು ಹಾಕಿ, ಈಗ ನೋಡಿ ಇಲ್ಲಿ 4 ಏನು ಮಾಡೋದು, ಹಿಂಗೆ ಲಂಬವಾಗಿರ್ತಕ್ಕಂಥ ಗುರುತುಗಳನ್ನು ಹಾಕೋದು. ನಂತರ ನಮ್ಗೆ 5ನೇದು ಬೇಕಾಗಿತ್ತು ಅಂತ ತಿಳ್ಕೊಡ್ರಿ. ಆವಾಗ ಒಂದು ಓರೆಗೆರೆಯನ್ನು ಎಳೆಯುವ ಮೂಲಕ ಇದರ ಗುಂಪು ರೂಪಿಸುವುದು ಸಾಮಾನ್ಯ ಪದ್ಧತಿ ಆಗಿತ್ತು. ಅಂದರೆ ಈಗ ನಿಮ್ಮ ಚಿತ್ರದೊಳಗಿಲೆ ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಿಲ್ಲ, ಇದೆಷ್ಟು? ಇದು 4 ಅಂತಕ್ಕಂಥದ್ದು ಸೂಚಿಸ್ತೈತಿ. 4 ಲಂಬ ಗೆರೆ ಎಳೆದ ಅದರ ಮೇಲೆ ಹಿಂಗೆ ಒಂದು ಅಡ್ಡ ಓರೆಗೆರೆ ಹಾಕ್ತು ಅಂತಂದ್ರೆ ಅದು ಎಷ್ಟಂತ ಸೂಚಿಸ್ತೈತಿ? 5 ಅಂತಕ್ಕಂಥದ್ದನ್ನು ಸೂಚಿಸ್ತೈತಿ. ಈ ರೀತಿ ಗುಂಪು ಮಾಡೋದನ್ನು ನಮ್ಮ ಪೂರ್ವಜರು ಪ್ರಾರಂಭ ಮಾಡಿದರು. 4 ಲಂಬವಾದ ಗುರುತುಗಳನ್ನು ಹಾಕಿದಾಗ ಅದು 4ಅನ್ನು ಸೂಚಿಸ್ತದೆ. ಮೇಲೊಂದು ಅಡ್ಡ ಗೆರೆ ಎಳೆದ್ರಿ, ಓರೆಯಾಗಿ ಡೈಗೋನಲ್ಲಿ ಒಂದು ಗೆರೆ ಎಳೆದ್ರಿ ಅಂತಂದ್ರೆ ಅದು 5ರ ಗುಂಪನ್ನು ಸೂಚಿಸ್ತೈತಿ ಅಂತಕ್ಕಂಥದ್ದನ್ನು ಪ್ರಸ್ತುತಪಡಿಸ್ತೀವಿ. ಇನ್ನು ಗುಂಪು ಮಾಡೋಕ್ಕೆ ಹಿಂದಿನ ಉದ್ದೇಶ ಏನಿತ್ತು ಅಂತಂದರೆ ವಸ್ತುಗಳನ್ನು ಎನಿಸುವುದು, ಸಂಗ್ರಹಿಸುವುದು ಮತ್ತು ಸಂವಹನ ಮಾಡುವುದು. ಇದರಿಂದ ಏನಾಗ್ತದೆ ಅಂದರೆ ಸುಲಭ ಆಗ್ತದೆ ಅನ್ನೋದನ್ನು ಕಂಡುಕೋತೀವಿ. ಗುಂಪು ಮಾಡುವ ಈ ಪರಿಕಲ್ಪನೆಯು ಸಂಖ್ಯಾ ಪದ್ಧತಿಗಳ ವಿಕಾಸದಲ್ಲಿ ಅತ್ಯಂತ ಮೂಲಭೂತವಾಗಿದೆ ಅನ್ನೋದು ನಮಗೆ ತಿಳಿದು ಬರ್ತದೆ. ಆಮೇಲೆ ಇನ್ನು ಮುಂದೆ ನಾವು ಚರ್ಚೆ ಮಾಡಬೇಕಾಗಿರೋದು ಮುಖ್ಯವಾಗಿ ಏನು ಅಂತಂದರೆ ರೋಮನ್ ಸಂಖ್ಯೆಗಳ ಕುರಿತಾಗಿರ್ತಕ್ಕಂಥ ಅಧ್ಯಯನವನ್ನು ಮಾಡ್ತೀವಿ. ಈ ರೋಮನ್ ಸಂಖ್ಯೆಗಳು ಪ್ರಾಚೀನ ರೋಮನ್ ಸಂಖ್ಯಾ ಪದ್ಧತಿ, ಈ ಪ್ರಾಚೀನ ರೋಮನ್ ಸಂಖ್ಯಾ ಪದ್ಧತಿ ಆಗಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಇಲ್ಲಿ ವಿಶೇಷವಾಗಿ ಅವರು ಏನು ಮಾಡಿದ್ರು ಅಂದ್ರೆ ಲ್ಯಾಟಿನ್ ವರ್ಣಮಾಲೆಯ ಅಕ್ಷರಗಳ ಸಂಯೋಜನೆಯನ್ನು ಬಳಸಿದರು. ಈ ಸಂಖ್ಯಾ ಪದ್ಧತಿ ಕೆಲವು ದೊಡ್ಡ ಸಂಖ್ಯೆಗಳನ್ನು ಪ್ರತಿನಿಧಿಸಲಿಕ್ಕೆ ನಮಗೆ ಅನುಕೂಲ ಆಯಿತು ಮತ್ತು ಹೊಸ ಸಂಕೇತಗಳನ್ನು ಇದು ಪರಿಚಯಿಸ್ತದೆ. ಇಲ್ಲಿ ಪ್ರಮುಖವಾಗಿ ಈ ಎಲ್ಲ ಸಂಖ್ಯೆಗಳನ್ನು ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಬೆಲೆಗೆ ನಿರ್ದಿಷ್ಟ ಸಂಕೇತವನ್ನು, ರೋಮನ್ ಸಂಕೇತವನ್ನು ಏನು ಕೊಟ್ಟಲ್ಲ, ಅವಕ್ಕೆ ಲ್ಯಾಂಡ್ಮಾರ್ಕ್ ನಂಬರ್ಸ್ ಅಂತ ಕರಿತೀವಿ, ಹೆಗ್ಗುರುತು ಸಂಖ್ಯೆಗಳಂತ ಕರಿತೀವಿ. ಅವು ಯಾವ ಅಂತ ತಿಳ್ಕೊಳ್ಳೋಣ. ಈಗ ಗಮನಿಸಬೇಕಿಲ್ಲಿ ನೋಡ್ರಿ, ಹೆಗ್ಗುರುತು ಸಂಖ್ಯೆಗಳನ್ನು ನೆಕ್ಸ್ಟ್ ಇದಕ್ಕೆ ತೊಗೊಳ್ತೀನಿ ನಾನು. ಮೊದಲ 1 ರಿಂದ 10 ಅಂಕಿ ನಾವು ರೋಮನ್ ಇದರೊಳಗೆ ಸಂಖ್ಯೆ ಒಳಗೆ ಹೆಂಗೆ ಬರಿತೀವಿ ಅಂತ ನಿಮಗೆಲ್ಲ ಗೊತ್ತೈತಿ. ಇದು 1 ಅಥವಾ ಇದನ್ನ ಹಿಂಗೆ ಇಷ್ಟನೂ ಬರೀತಾರೆ. ಇದು 1, ಇದು 1. ಆಮೇಲೆ 2 ಬರಿಬೇಕಾಗಿತ್ತಂದ್ರೆ ಏನು ಮಾಡ್ತೀವಿ? ಈ ರೀತಿ ಬರಿತೀವಿ, ಇದು 2. ಆಮೇಲೆ 3 ಬರಿಬೇಕಾಗಿತ್ತಂದ್ರೆ ಏನು ಮಾಡ್ತೀವಿ? 3 ಲಂಬವಾಗಿರ್ತಕ್ಕಂಥ ಗೆರೆಗಳನ್ನು ಹಾಕ್ತೀವಿ. ಆಮೇಲೆ 4 ಬರಿಬೇಕಾಗಿತ್ತಂದ್ರೆ ಇದು 5, ರೋಮನ್ 5, ಅದ್ರ ಹಿಂದೆ 1 ಬರಿತೀರಿ. ಹಿಂದೆ ಬರೆದ್ರೆ ಇದು 4 ಯಾಕೆ ಆಗ್ತದೆ ಅನ್ನೋದು ಹೇಳ್ತೀನಿ ನಾನು. ನಿಯಮಗಳದಾವ, ಅದು ಗೊತ್ತಾಗ್ತೈತೆ ಮುಂದೆ ನಿಮಗೆ. ನಾವು 1 ರಿಂದ 10 ತನಕ ರೋಮನ್ ಅಂಕಿಗಳನ್ನ ಪರಿಚಯಿಸಾಕತ್ತೇನೆ ಅಷ್ಟೇ. 5ಅನ್ನು ಹೇಗೆ ಬರಿತೀವಿ ಅಂದರೆ ಈ ರೀತಿ ಬರಿತೀರಿ, ಇದು 5. ಆಮೇಲೆ 6 ಯಾಕೆ ಬರ್ತದೆ ಅಂದ್ರೆ ಇದು ನಿಮಗೇನು 6. ಆಮೇಲೆ 7 ಏನು ಬರ್ತದೆ ಅಂತಂದ್ರೆ ವಿ ಬರೋದು ಮುಂದೆ 2 ಗೆರೆ ಲಂಬಗೆರೆಗಳನ್ನು ಎಳಿಬೇಕು. 8 ಬೇಕು ಅಂತಂದ್ರೆ ಏನು ಮಾಡ್ತೀರಿ? ವಿ ಬರೋದು 3 ಲಂಬವಾಗಿರ್ತಕ್ಕಂಥ ಗೆರೆಗಳನ್ನು ಅದ್ರ ಮುಂದೆ ಬರಿತೀರಿ. ಇನ್ನು 9 ಬರಿಬೇಕಾತಂದ್ರೆ ನಾವೇನು ಮಾಡ್ತೀವಿ ಅಂದರೆ ಎಕ್ಸ್, ಇದು 10ಅನ್ನು ಸೂಚಿಸ್ತೈತಿ. ಇದ್ರ ಹಿಂದೆ 1 ಬರೆದ್ರೆ 10ರಾಗ 1 ಕಳಿಬೇಕು, ಅದು ಎಷ್ಟು ಕೊಡ್ತೈತಿ ನಿಮ್ಗೆ? 9ಅನ್ನು ಕೊಡ್ತದೆ. ಅದೇ ನಮ್ಗೆ 10 ಏನು ಬರ್ತದೆ ಅಂದರೆ ಈ ರೀತಿ. ಇದು 1 ರಿಂದ 10ರವರೆಗಿನ ರೋಮನ್ ಅಂಕಿಗಳನ್ನು ಈ ರೀತಿ ಬರಿತೀವಿ ಅಂತಕ್ಕಂಥದ್ದು ನಿಮ್ಮ ಗಮನದಲ್ಲಿ. ಇಲ್ಲಿ ಮ್ಯಾಲೆ ಹಿಂಗೆ ಗೆರೆ ಹೊಡಿಬೇಕಂತನೇ ಏನಿಲ್ಲ. ಇದು ನೋಡ್ರಿ, ಬರೀ ಇಷ್ಟ ಬರೆದ್ರು ಇದು ರೋಮನ್ ಅಂಕಿನ, ಇದು ಇಷ್ಟ ಬರೆದ್ರು ರೋಮನ್ 3, ಇದು 4, ಇದು 5, 6, 7, 8, 9,
10. ಸ್ವಲ್ಪ ಇವು ಎಲ್ಲ ನಿಮ್ಗೆ ಪರಿಚಯ ಅದಾವೆ, ಸ್ವಲ್ಪ ಪರಿಚಯ ಐತಿಲ್ಲ ರೋಮನ್ ಅಂಕೆಗಳು. ಸರಿ, ಇಲ್ಲಿ ಲ್ಯಾಂಡ್ಮಾರ್ಕ್ ನಂಬರ್ಸ್ ಅಂತ ಹೇಳಿದ್ನಲ್ಲ, ಏನದು ಹೆಗ್ಗುರುತು ಸಂಖ್ಯೆಗಳು. ಇದು ಒಂದನ್ನು ಸೂಚಿಸ್ತದೆ ರೋಮನ್ ಪದ್ಧತಿ ಒಳಗೆ. ಆಮೇಲೆ ಇದು ಏನು ಸೂಚಿಸ್ತೈತೆ ಗೊತ್ತೈತೆ? 5. ವಿ ಏನು ಸೂಚಿಸ್ತತಿ? 5 ಸೂಚಿಸ್ತದೆ. ಆಮೇಲೆ ಎಕ್ಸ್ ಏನು ಸೂಚಿಸ್ತತಿ? 10 ಸೂಚಿಸ್ತೈತೆ. ಆಮೇಲೆ ಎಲ್ ಏನು ಸೂಚಿಸ್ತೈತಿ? ಗುಡ್, 50 ಸೂಚಿಸ್ತೈತೆ. ಆಮೇಲೆ ಸಿ ಏನು ಸೂಚಿಸ್ತತಿ? 100 ಸೂಚಿಸ್ತೈತೆ. ಆಮೇಲೆ ಡಿ ಅಂತಕ್ಕಂಥದ್ದು ಏನು ಸೂಚಿಸ್ತತಿ? 500 ಸೂಚಿಸ್ತೈತೆ. ಇನ್ನು ಮುಂದೋಗಿ ಬಾಯಿ ಬಂದಾಕತ್ತೆ ನಿಮಗೆ, ಹೌದಿಲ್ಲ? ಎಮ್ ಅಂತಕ್ಕಂಥದ್ದು ಏನು ಸೂಚಿಸ್ತತಿ? 1000 ಸೂಚಿಸ್ತದೆ. ಇವ ಹೆಗ್ಗುರುತು ಸಂಖ್ಯೆಗಳು ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ. ಅರ್ಥ ಆಯ್ತಾ? ದೊಡ್ಡ ಸಂಖ್ಯೆಗಳನ್ನ ಗುರುತಿಸುವುದಕ್ಕೆ ಈ ರೀತಿ ಸಂಕೇತಗಳನ್ನು ಕೊಟ್ಟರವರು. ಫಿ 5ಕ್ಕೆ, ಎಕ್ಸ್ 10ಕ್ಕೆ, ಎಲ್ 50, ಸಿ 100, ಡಿ 500, ಎಮ್ 1000. ಇದನ್ನ ಏನು ಮಾಡ್ಬೇಕು? ಎಲ್ಲರೂ ಸರಿಯಾಗಿ ನೆನಪಿನಲ್ಲಿ ಇಟ್ಕೋಬೇಕು. ಇನ್ನು ಮುಂದೆ ಇಲ್ಲೊಂದು ಮಾಹಿತಿ ನೋಡ್ರಿ. ಈ ಐ ವಿ ಎಕ್ಸ್ ಎಲ್ ಸಿ ಸಂಕೇತಗಳದಾವಲ್ಲ, ಇವುಗಳನ್ನು ಬಳಸಿ ಇವುಗಳಿಂದ ನಾವು 399ರವರೆಗಿನ ಸಂಖ್ಯೆಗಳನ್ನು ಬರೆಯಬಹುದು ಅಂತಕ್ಕಂಥದ್ದು. ಇವೆಷ್ಟ ಬಳಸಿ ಐ ವಿ ಎಕ್ಸ್ ಎಲ್ ಸಿ ಅಷ್ಟ ಸಂಕೇತಗಳನ್ನು ಬಳಸಿ 399ರವರೆಗಿನ ಸಂಖ್ಯೆಗಳನ್ನು ಬರೆಯಬಹುದು ಅಂತಕ್ಕಂಥದ್ದು ಒಂದು ಮಾಹಿತಿ ನಿಮಗಿರಲಿ. ಇನ್ನು ರೋಮನ್ ಸಂಖ್ಯೆಗಳನ್ನು ಬರೆಯುವಾಗ, ಅವುಗಳನ್ನು ರೂಪಿಸುವಾಗ ಕೆಲವೊಂದಿಷ್ಟು ನಿಯಮಗಳನ್ನು ನಾವು ಅನುಸರಿಸ್ತೀವಿ. ಆ ನಿಯಮಗಳೇನು ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಒಂದನೇ ನಿಯಮ ಏನು ಹೇಳ್ತದೆ ನೋಡಿ. ಒಂದು ಸಂಕೇತವು ಒಂದರ ನಂತರ ಮತ್ತೊಂದು ಪುನರಾವರ್ತನೆ ಆದರೆ ಅದರ ಮೌಲ್ಯವನ್ನು ಅದು ಎಷ್ಟು ಬಾರಿ ಬಂದಿದೆಯೋ ಅಷ್ಟು ಬಾರಿ ಕೂಡಿಸಲಾಗುತ್ತದೆ. ದಯವಿಟ್ಟು ಲಕ್ಷ ಕೊಡಬೇಕು. ಇಲ್ಲೇ ಒಂದು ಸಂಕೇತ, ಉದಾಹರಣೆ ಈ ಒಂದರ ಸಂಕೇತ ತಗೊಂಡು ಇದನ್ನು ನಾನು ಇಲ್ಲಿ ನೋಡ್ರಿ 3 ಬಾರಿ ಪುನರಾವರ್ತನೆ ಮಾಡ್ತೇನೆ. ಅಂದ್ರೆ ಒಂದು ಸಂಕೇತವು ಒಂದರ ನಂತರ ಮತ್ತೊಂದು ಪುನರಾವರ್ತನೆ ಆದರೆ ಅದರ ಮೌಲ್ಯವನ್ನು ಅದು ಎಷ್ಟು ಬಾರಿ ಪುನರಾವರ್ತನೆ ಆಗಿದೆ? ಒಂದು 3 ಸಲ ಪುನರಾವರ್ತನೆ ಆಗೈತೆ ಅಂದರೆ ಇದ್ರ ಬೆಲೆ ಎಷ್ಟಾಗ್ತೈತಿ? 1 + 1 + 1 ಅಂದರೆ ಎಷ್ಟಾಗ್ತದೆ ಹೇಳ್ರಿ? 3 ಆಗ್ತದೆ. ಹೌದಾ? ಇಲ್ಲಿ ನೋಡ್ರಿ, ಇದು 10 ನಿಮ್ಗೆ 10, ಆಮೇಲೆ ಇದು 10 ನೋಡ್ರಿ, 10 + 10 + 10 ಅಂದರೆ ಎಷ್ಟಾಗ್ತದೆ? 30 ಆಗ್ತದೆ. ಈ ರೀತಿ ಒಂದು ಸಂಕೇತವು ಅದರ ನಂತರ ಮತ್ತೊಂದು ಪುನರಾವರ್ತನೆ ಆದರೆ ಅದರ ಮೌಲ್ಯವನ್ನು ಅದು ಎಷ್ಟು ಬಾರಿ ಬಂದಿದೆಯೋ ಅಷ್ಟು ಬಾರಿ ಕೂಡಿಸಲಾಗುತ್ತದೆ ಅನ್ನೋದನ್ನು ನೀವೆಲ್ಲ ಗಮನದಲ್ಲಿ ಇಡಬೇಕು. ಇನ್ನು ಮುಂದುವರೆದ ಭಾಗದಲ್ಲಿ ಎರಡನೇ ನಿಯಮ ಏನು ಹೇಳ್ತದೆ ನೋಡ್ರಿ. ಈ ಐ ಎಕ್ಸ್ ಸಿ ಮತ್ತು ಎಂ ಸಂಕೇತಗಳನ್ನು ಗರಿಷ್ಠ 3 ಬಾರಿ ಮಾತ್ರ ಪುನರಾವರ್ತಿಸಬಹುದು. ಯಾವುದನ್ನು? ಐ ಎಕ್ಸ್ ಸಿ ಮತ್ತು ಎಂ ಸಂಕೇತಗಳನ್ನು ಕನಿಷ್ಠ ಎಷ್ಟು ಬಾರಿ? 3 ಬಾರಿ ಮಾತ್ರ ಪುನರಾವರ್ತಿಸಬಹುದು. ಐ ಎಕ್ಸ್ ಸಿ ಮತ್ತು ಎಂ. ಇದಕ್ಕೊಂದೆರಡು ಉದಾಹರಣೆಗಳು ನೋಡ್ರಿ. ಈಗ ಐ ಇದು 1, 2 ಸಲ ಬರೆದ್ರೆ ಅಂದ್ರೆ ಇದೆಷ್ಟು? 2. ಇದು 3. 4 ಬರೆಯಕ್ಕೆ 4 ಗೆರೆ ಇಳಿಯಂಗಿಲ್ಲ. ಹೈಯೆಸ್ಟ್ ಇದನ್ನು ಬಳಸೋದು ಎಷ್ಟು ಸಲ? 3 ಸಲ ಅಷ್ಟೇ. ಎಕ್ಸ್ ಐತೆ ಕೊಡ್ರಿ, ಎಕ್ಸ್ ಬರೆದ್ರೆ ಅಂದ್ರೆ ಇದು 1. ಎಕ್ಸ್ 2 ಸಲ ಬರೆದ್ರೆ ಎಷ್ಟು? 20, 10 + 10. ಆಮೇಲೆ ಎಕ್ಸ್ 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 ಬರೆದ್ರೆ ಅಂದ್ರೆ ಎಷ್ಟು ಹೇಳ್ರಿದ? 30. ಇನ್ನೊಂದು ಎಕ್ಸ್ ಹಾಕಿ ಬರೆಯಂಗಿಲ್ಲ, 3 ಸಲ ಅಷ್ಟ ಬರೆಯೋಕ್ಕಲ್ಲ ಹೋಯ್ತು. ಸಿನೂ ಕೂಡ ಅಷ್ಟ. ಸಿ ಅಂದ್ರೆ ಎಷ್ಟು ಹೇಳ್ರಿ? 100 ಇದು. ಹೌದಾ ಇಲ್ಲ? ಸಿ ಬರೆದ್ರೆ ಎಷ್ಟಾಕತಿ? 100 + 100 ಎಷ್ಟಾಕತಿ? 200 ಆಕತಿ. ಆಮೇಲೆ ಸಿ ಬರೆದ್ರೆ ಎಷ್ಟಾಕತಿ? 300 ಆಕತಿ. ಹಂಗೆ ಎಮ್ ಬರೆದ್ರೆ ಡಿ ಬರೆಯಂಗಿಲ್ಲ, ಡಿ ಪುನರಾವರ್ತಿಸಿ ಬರೆಯಂಗಿಲ್ಲ. ಎಮ್ 1000 2 ಸಲ ಬರೆದ್ರೆ 2000. ಇದನ್ನ ಇನ್ನೂ ಒಂದು ಎಮ್ ಹಾಕಿ ಬರಿಬೋದು, ಇದಕ್ಕಿಂತ ಹೆಚ್ಚು ಬರೆಯಕ್ಕೆ ಬರೋಂಗಿಲ್ಲ. ಇದೆಷ್ಟು ಬರಿಬೇಕು ಹೇಳ್ರಿ ಈಗ? 3000. ಇದು ಎರಡನೇ ನಿಯಮ. ಐ ಎಕ್ಸ್ ಸಿ ಮತ್ತು ಎಂ ಸಂಕೇತಗಳನ್ನು ಗರಿಷ್ಠ 3 ಬಾರಿ ಮಾತ್ರ ಪುನರಾವರ್ತಿಸಬಹುದು, 3ಕ್ಕಿಂತ ಹೆಚ್ಚು ಪುನರಾವರ್ತನೆ ಮಾಡೋಕ್ಕೆ ಬರೋಂಗಿಲ್ಲ. ಆಮೇಲೆ ಮೂರನೇ ನಿಯಮ ಏನು ಹೇಳ್ತದೆ ನೋಡ್ರಿ. ಫಿ ಎಲ್ ಡಿ ಸಂಕೇತಗಳನ್ನು ಅಂದರೆ 5, 50 ಮತ್ತು 500 ಸಂಕೇತಗಳನ್ನು ರೋಮನ್ ಸಂಖ್ಯೆಯಲ್ಲಿ ಎಂದಿಗೂ ಪುನರಾವರ್ತಿಸಲು ಸಾಧ್ಯವಿಲ್ಲ. ಎಲ್ಲೂ ವಿ ಡಿ ಆಮೇಲೆ ಎಲ್ ಅಂತ ನಾವು ಬರೆಯಂಗಿಲ್ಲ, ಪುನರಾವರ್ತನೆಗೆ ಅಲಾವಿಲ್ಲ. ಪಿ ಎಲ್ ಡಿ ಸಂಕೇತಗಳನ್ನು ಒಟ್ಟಾರೆ ಪುನರಾವರ್ತನೆ ಮಾಡೋಂಗಿಲ್ಲ.
ಅನ್ನೋದು ನಿಮ್ಮ ಗಮನದಲ್ಲಿರಲಿ. ಆಮೇಲೆ ದೊಡ್ಡ ಮೌಲ್ಯದ ಸಂಕೇತ ಬಲಭಾಗದಲ್ಲಿ ಸಣ್ಣ ಮೌಲ್ಯದ ಸಂಕೇತವನ್ನು ಬರೆದರೆ, ಉದಾಹರಣೆ ಇದು 5 ದೊಡ್ಡ ಮೌಲ್ಯದ ಸಂಕೇತದ ಬಲಭಾಗದಲ್ಲಿ ಇದಕ್ಕಿಂತ ಸಣ್ಣದು ಯಾವುದಾ ಇದನ್ನ ತಗೋರಿ. ಸಣ್ಣ ಸಂಕೇತದ ಮೌಲ್ಯದ ಸಂಕೇತವನ್ನು ಬರೆದರೆ ಅದರ ಮೌಲ್ಯವನ್ನು ದೊಡ್ಡ ಸಂಕೇತದ ಮೌಲ್ಯಕ್ಕೆ ಕೂಡಿಸಲಾಗುತ್ತೆ. ಇದು 5, ಮುಂದದು 1, 5 1 ಎಷ್ಟಾಗತ್ತದ 6 ಆಕತಿ. ತಿಳಿತಾ? ಈಗ ನಾನು ಎಕ್ಸ್ ಬರಿತೀನಿ, ಇದು ದೊಡ್ಡ ಸಂಕೇತ, ಇದ್ರ ಮುಂದೆ 2 ಗೆರೆ ಹೇಳ್ತೀನಿ. ಎಕ್ಸ್ ಅಂದರೆ ಎಷ್ಟು 10, ಅದು 1 ಬಲಭಾಗದಾಗ ಅದಾವು, ಹೌದಾ? ಆ 2 ಸಲ ಬಲಭಾಗದಾಗ ಐತೆ ಅಂದ್ರೆ ಎಷ್ಟಾಯ್ತು? 1 + 1 ಅಂದ್ರೆ ಟೋಟಲ್ ಎಷ್ಟಾಯ್ತು? 12 ಆಯ್ತೋ ಇಲ್ಲೋ? ಸರಿ, ಮತ್ತೊಂದು ಉದಾಹರಣೆ ತಗೊಳ್ಳೋಣ. ಎಲ್ ಎಕ್ಸ್ ತಗೊಳ್ಳೋಣ. ಎಲ್ ಅಂದರೆ ಎಷ್ಟು ಹೇಳ್ರಿ? ಎಲ್ ಅಂದರೆ ಎಷ್ಟು? 50. ಇದ್ರ ಬಲಭಾಗದಾಗ ಐತಿ ಎಕ್ಸ್ 10 ಅಂದ್ರೆ ಅದನ್ನು ಕೂಡಿಸ್ಬೇಕು. ಅದಕ್ಕೆ ಎಷ್ಟಾಗ್ತದೆ? 60. ಬಲಭಾಗದಾಗ ಸಣ್ಣ ಸಂಕೇತ, ಬೆಲೆಯ ಸಣ್ಣ ಮೌಲ್ಯದ ಸಂಕೇತ ಬಂತು ಅಂದ್ರೆ ಅದು ಎಡಭಾಗದಕ್ಕೆ ಏನಾಕತಿ? ಕೂಡ್ತೈತಿ. ಎಡಭಾಗದಾಗ ದೊಡ್ಡದ, ಬಲಭಾಗದಾಗ ಸಣ್ಣದಿತ್ತಂದ್ರೆ ಏನಾಕತಿ? ಆ ದೊಡ್ಡದಕ್ಕೆ ಸಣ್ಣದನ್ನ ಏನು ಮಾಡ್ತೀವಿ? ಕೂಡಿಸ್ತೀವಿ ಮೊತ್ತ ತಕ್ಕೊಳಕ್ಕೆ ಅನ್ನೋದು ನಿಮ್ಗೆ ಗೊತ್ತಾಗಲಿ. ಇದ್ರ ಉಲ್ಟಾ ಐತೆ 5ನೇ ನಿಯಮ. ದೊಡ್ಡ ಮೌಲ್ಯದ ಸಂಕೇತದ ಎಡಭಾಗದಲ್ಲಿ ಸಣ್ಣ ಮೌಲ್ಯದ ಸಂಕೇತವನ್ನು ಬರೆದರೆ, ಈಗ ಉದಾಹರಣೆ ಇಲ್ಲಿ ತೊಗೊಂಡೇವೆ ನೋಡಿ, 5 ದೊಡ್ಡದ, ಅದ್ರ ಹಿಂದೆ ಸಣ್ಣದು ಬಂದೈತಿ ಅಂದ್ರೆ ಅವಾಗ ಏನು ಮಾಡ್ಬೇಕು? ಆ ಚಿಕ್ಕ ಮೌಲ್ಯದ ಬೆಲೆಯನ್ನು ಕಳಿತೀವಿ. 5ರಾಗ 1 ಕಳಿಬೇಕು. ಉತ್ತರ ಎಷ್ಟಾಕತಿ? ಇದಕ್ಕೆ 4 ಆಕತಿ. ಎಲ್ಲ ಹೊಂಟತಿಲ್ಲ ನಾ ಹೇಳಿದ್ವಿ, ಸ್ವಲ್ಪ ತಿಳ್ಕೊರಿ. ದೊಡ್ಡ ಮೌಲ್ಯದ ಸಂಕೇತದ ಎಡಭಾಗದಲ್ಲಿ ಸಣ್ಣ ಮೌಲ್ಯದ ಸಂಕೇತವನ್ನು ಬರೆದರೆ ಅದರ ಮೌಲ್ಯವನ್ನು ದೊಡ್ಡ ಸಂಕೇತದ ಮೌಲ್ಯದಿಂದ ಕಳೆಯಲಾಗುತ್ತದೆ. ಇಲ್ಲಿ ದೊಡ್ಡದು ಯಾವುದಾ? 10, ಅದ್ರಾಗಿಂದ ಎಷ್ಟು ಕಳಿಬೇಕು? 1 ಕಳಿಬೇಕಂದ್ರೆ ಇದ್ರ ಬೆಲೆ ಎಷ್ಟು? 9. ಸಿ ಡಿ ಐತಿ, ಡಿ ದೊಡ್ಡದು, ಇದ್ರಾಗ ಸಿ ದೊಡ್ಡದಲ್ಲ. ಡಿದ ಬೆಲೆ ಎಷ್ಟು? 500. ಆ ಡಿದ ಹಿಂದೆ ಸಿ ಬರ್ದೇರಿ ಅಂದ್ರೆ ನೀವು 500ರಿಂದ ಏನು ಕಳಿಬೇಕು? ಸಿಯ ಬೆಲೆಯನ್ನು ಕಳಿಬೇಕು. ಸಿ ಬೆಲೆ ಎಷ್ಟು? 100. 500ದಾಗ 100 ಹೋದ್ರೆ ಎಷ್ಟು ಹೇಳ್ರಿ? 400 ಆಗ್ತೈತೆ ಅಲ್ಲೋ? ತಿಳಿತಾ ಇದು ಹೇಳಿಕೆ ನಿಮ್ಗೆ? ನೋಡ್ರಿ, ದೊಡ್ಡ ಮೌಲ್ಯದ ಸಂಕೇತದ ಎಡಭಾಗದಲ್ಲಿ ಸಣ್ಣ ಮೌಲ್ಯದ ಸಂಕೇತವನ್ನು ಬರೆದರೆ ಅದರ ಮೌಲ್ಯವನ್ನು ದೊಡ್ಡ ಸಂಕೇತದ ಮೌಲ್ಯದಿಂದ ಏನು ಮಾಡ್ತೀವಿ? ಕಳೆಯಲಾಗುತ್ತದೆ ಅಂತಕ್ಕಂಥದ್ದು ನೆನಪಿನಲ್ಲಿ ಇಟ್ಕೊರಿ. ಇದನ್ನ ಸ್ವಲ್ಪ ಸಣ್ಣ ಪುಟ್ಟ ರೂಢಿ ಅದಾವ ನಿಮಗೆ. 4 ಬರಿತಿರಲ್ಲ, ಹಿಂದೆ 1 ಬರಿತೀವಿ. ಆದರೆ ಹೆಂಗೆ ನಿಯಮ ಆಯ್ತು ಈ ಪ್ರಕಾರ ಫಾಲೋ ಮಾಡ್ತೀವಿ. ಸ್ವಲ್ಪ ಡಿಟೇಲ್ ಹಿಂದೆ ಓದಿರಂಗಿಲ್ಲ, ಹಂಗೆ ಸ್ವಲ್ಪ ಸಂಖ್ಯೆಗಳನ್ನ ಪರಿಚಯಿಸಿರ್ತಾರೆ. ಸ್ವಲ್ಪ ಇಲ್ಲಿ ಸ್ವಲ್ಪ ಮಟ್ಟಿಗೆ, ಬಹಳ ಇಲ್ಲಿ ಏನು ಡಿಟೇಲ್ ಇಲ್ಲ. ಈ ಒಂದು 5-6 ರೂಲ್ ಗೊತ್ತು ಮಾಡ್ಕೊಂಡು ಒಂದಿಷ್ಟು ಸಂಖ್ಯೆಗಳನ್ನ ಬರೀದು ರೂಢಿ ಮಾಡ್ಕೋಬೇಕಷ್ಟ. ಮುಂದಿನ ನೋಡಿ, ಇದೊಂದಿಷ್ಟು ನಿಯಮಗಳನ್ನ ಹಂಗೆ ಇಟ್ಕೊಳ್ರಿ. ಒಂದು ಇದೇನೈತಿಲ್ಲ, ಇದನ್ನು ವಿ ಮತ್ತು ಎಕ್ಸ್ನಿಂದ ಒಮ್ಮೆ ಮಾತ್ರ ಕಳೆಯಬಹುದು. ಒಮ್ಮೆ ಅಲ್ಲ, ಅದು ಒಮ್ಮೆ ಮಾತ್ರ ಕಳೆಯಬಹುದು. ವಿ ಮತ್ತು ಎಕ್ಸ್ನಿಂದ ಎಷ್ಟು ಸಲ? 1 ಸಲ. ಈಗ ನೋಡ್ರಿ, ಈಗ ವಿ ಹಿಂದೆ 1 ಸಲ, ವಿದ ಹಿಂದೆ ಹಿಂಗೆ ಬರೆಯಂಗಿಲ್ಲ ನಾವು ಯಾವಾಗೂ. ಇತ್ತಪ್ಪ 2 ಸಲ ಕಳೆಯಂಗಿಲ್ಲ. ಅರ್ಥ ಆಯ್ತಾ? 1 ಸಲ ಮಾತ್ರ ಕಳಿಬೋದು. ಹಂಗೆ ಎಕ್ಸ್ನಿಂದನೂ ಕೂಡ. ಆಮೇಲೆ ಮುಂದಿನ ನೋಡಿ, ಎಕ್ಸನ್ನು ಎಲ್ ಮತ್ತು ಸಿನಿಂದ ಒಮ್ಮೆ ಮಾತ್ರ ಕಳೆಯಬಹುದು. ಎಕ್ಸನ್ನು ಎಲ್ ಮತ್ತು ಸಿನಿಂದ ಎಷ್ಟು? ಈಗ ಎಲ್ ಐತೈತಿ ಕೊಡು, ಇದರಿಂದ ಎಕ್ಸ್ 1 ಸಲ ಬರೆಯಕ್ಕೆ ಬರ್ತೈತಿ, ಇದಕ್ಕಿಂತ ಹೆಚ್ಚು ಬರೆಯಕ್ಕೆ ಬರಂಗಿಲ್ಲ. ಸಿದಿಂದನೂ ಕೂಡ ಎಕ್ಸ್ ಎಷ್ಟು ಸಲ ಇಡಕ್ಕೆ ಬರ್ತೈತಿ? 1 ಸಲ ಅಷ್ಟೇ ಕಳೆಯಕ್ಕೆ ಬರ್ತೈತಿ. ಅದ್ರಾಗಿನ ಅದಕ್ಕಿಂತ ಹೆಚ್ಚಿಗೆ ಇಡ್ಲಿಕ್ಕೆ ಬರೋದಿಲ್ಲ. ಆಮೇಲೆ ಸಿ ಅನ್ನು ಕೂಡ ಡಿ ಮತ್ತು ಎಂ ನಿಂದ ಒಮ್ಮೆ ಮಾತ್ರ ಕಳೆಯಬಹುದು. ಯಾವ್ಯಾವ್ದು ಇದು ಲಿಂಕ್ ನೆನ್ಪಿಟ್ಕೋಬೇಕು ನೀವು. ಇದು ವಿ ಮತ್ತು ಎಕ್ಸ್ ಹಿಂದಟ ಇದು 1 ಬಳಸ್ತೀವಿ. ಎಲ್ ಮತ್ತು ಸಿ ದಂದ ಅಷ್ಟೇ ಎಕ್ಸ್ ಬಳಸ್ತೀವಿ. ಡಿ ಮತ್ತು ಎಮ್ ಹಿಂದ ಅಷ್ಟೇ ಏನು ಮಾಡ್ತೀವಿ? ಸಿ ಬಳಸ್ತೀವಿ. ಆದ್ರೆ ಅದನ್ನು ಎಷ್ಟು ಸಲ? 1 ಸಲ ಮಾತ್ರ ಅಂತಕ್ಕಂಥದ್ದು ನೀವು ಗಮನದಲ್ಲಿ ಇಟ್ಕೋಬೇಕು. ಇನ್ನು ಇದರಿಂದ ನಮಗೇನು ಕಂಡು ಬರ್ತೈತಿ? ಐ ಅಥವಾ ವಿ ಅನ್ನು ಎಂದಿಗೂ ಎಲ್ ಮತ್ತು ಸಿ ನ ಎಡಭಾಗದಲ್ಲಿ ಬರೆಯಲಾಗುವುದಿಲ್ಲ. ಇಲ್ಲಿ ನೋಡ್ರಿ, ಸಿ ಬಂದಿಲ್ಲ, ಐ ವಿ ಮತ್ತು ಎಕ್ಸ್ ಬಳಸ್ತೀವಿ ಅಂತ ಹೇಳಿದ್ ನಾನು. ಐ ಮತ್ತು ವಿ ಇದು ಎಂದಿಗೂ ಎಲ್ ಮತ್ತು ಅಥವಾ ಎಡಭಾಗದಾಗ ಬರಂಗಿಲ್ಲ, ಬರುವುದಿಲ್ಲ ಅಂತಕ್ಕಂಥದ್ದು ನಿಮ್ಮ ಗಮನದಲ್ಲಿ. ಇದು ರೋಮನ್ ಪದ್ಧತಿಯ ಕೆಲವೊಂದಿಷ್ಟು ವಿಶೇಷತೆ ಅಂತ ಹೇಳ್ಬೋದು. ಎಲ್ಲನ್ನು ಯಾವಾಗಲೂ ಸಿನ ಎಡಭಾಗದಲ್ಲಿ ಬರೆಯಲಾಗುವುದಿಲ್ಲ. ಎಲ್ಲನ್ನು ಯಾವಾಗಲೂ ಸಿನ ಎಡಭಾಗದಲ್ಲಿ ಬರೆಯಲಾಗುವುದಿಲ್ಲ ಅಂತಕ್ಕಂಥದ್ದು ಕೂಡ ಗೊತ್ತಿರಲಿ. ಅದರ ಜೊತೆಗೆ ಇನ್ನೊಂದು ವಿಶೇಷ ಮಾಹಿತಿ, ವಿ ಮತ್ತು ಎಲ್ ಮತ್ತು ಡಿ ಈ ಸಂಕೇತಗಳನ್ನ ಎಂದೂ ನಾವು ಕಳೆಯಂಗಿಲ್ಲ. ವಿ ಎಲ್ ಮತ್ತು ಡಿ ಯಾವುದೇ ಒಂದು ದೊಡ್ಡ ಸಂಕೇತದ ಹಿಂದಿಟ್ಟು ಅದನ್ನು ಕಳೆಯಂಗಿಲ್ಲ ಅಂತಕ್ಕಂಥದ್ದು ನಮಗೆ ಗಮನದಲ್ಲಿ ಇರಲಿ. ಸೊ ಈ ಒಂದಿಷ್ಟು ಸೂಕ್ಷ್ಮತೆಗಳನ್ನ ತಾವೆಲ್ಲ ನೆನಪಿನಲ್ಲಿ ಇಟ್ಕೋಬೇಕು. ಆ 5 ನಿಯಮಗಳು, ಆ 5 ನಿಯಮಗಳ ಜೊತೆ ಇದೊಂದಿಷ್ಟು ಮಾಹಿತಿ ಇರಲಿಲ್ಲ. ಇದಿಷ್ಟು ನೀವು ತಲೆಯಲ್ಲಿ ಇಟ್ಕೊಂಡು ಬಿಟ್ರಿ ಅಂತಂದ್ರೆ ನಿಮಗೆ ಈಸಿಲಿ ಏನು ಮಾಡೋಕ್ಕೆ ಸಾಧ್ಯ ಆಕತಿ? ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳಿಗೆ ರೋಮನ್ ಸಂಕೇತದೊಳಗೆ ಬರಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಸರಿ, ಇಲ್ಲೊಂದಿಷ್ಟು ಸಂಖ್ಯೆಗಳದಾವ. ಇವುಗಳನ್ನು ನಾವು ಯಾವ ಪದ್ಧತಿಯೊಳಗೆ ಬರೀಬೇಕಾಗೈತಿ? ರೋಮನ್
ಪದ್ಧತಿಯೊಳಗೆ ಸಂಖ್ಯೆಗಳಲ್ಲಿ ಬರಿಬೇಕಾಗೈತೆ ಅಂತಕ್ಕಂಥದ್ದನ್ನು ನೋಡ್ತೀವಿ. ನೋಡ್ರಿ, ಮೊದಲನೇ ಪ್ರಶ್ನೆ ಎಷ್ಟೈತೆ ಅಂದ್ರೆ 52 ಅದ. ಒಂದನೇದು ಎಷ್ಟದ? 52 ಅದ. 52 ಹಿಂಗೆ ಬರಿತೀನಿ ನೋಡ್ರಿ. 50 + 2 ಬರೀನು. 50 + 2 ಬರೀನು. 50 ಹೆಂಗೆ ಬರೀದ? 50 ಹೆಂಗೆ ಬರೀತೀರಿ? ಎಲ್ ಅಂತ ಬರೀತಿಲ್ಲ. 2 ಹೆಂಗೆ ಬರೀತೀರಿ? 2 ಲಂಬಗೆರೆ ಹಾಕಿದ್ರೆ ಮುಗಿದೋಗ್ತದಿಲ್ಲ. ಅಂದ್ರೆ ಈ ರೀತಿ ಬರೆದ್ರೆ ಸಾಕಲ್ಲ. ಎಲ್ಲ ಅದ್ರ ಮುಂದೆ 2 ಗೆರೆ. ಅಂದ್ರೆ ಇದು ಏನಾಕೈತೆ ನಿಮ್ಗೆ? 52 ಆತೋ ಇಲ್ಲ? ಸರಿ. ಇನ್ನು 44 ಐತೆ ಮುಂದಿಂದ. ಎರಡನೇದು ನೋಡ್ರಿ. ಆಯ್ತಂದ್ರೆ 44 ಐತೆ. ಇದನ್ನ ಹಿಂಗೆ ಬರಿಬೋದಲ್ಲ, 40 + 4 ಬರಿಬೋದು. 40 ಹೆಂಗೆ ಬರೀದು? 50 ಬರದ ಅದ್ರಾಗ ಎಷ್ಟು ಕಳಿದು? 10 ಕಳಿದು. 50 ಬರಿಬೇಕಂದ್ರೆ ಏನು ಮಾಡ್ಬೇಕು? ಎಲ್ಲಿ ಬರಿಬೇಕು? ಎಲ್ಲಿ 50? 10ನ ಕಳಿಬೇಕಂದ್ರೆ ಎಕ್ಸ್ ಎಲ್ಲಿ ಬರಿಬೇಕು? ಬಲಕ್ಕೆ ಬರಿಬೇಕು, ಎಡಕ್ಕೆ ಬರಿಬೇಕು? ಎಡಕ್ಕೆ ಬರಿಬೇಕು. ಎಲ್ಲದ ಹಿಂದೆ ಎಕ್ಸ್ ಬರುತ್ತೆ ಅಂದ್ರೆ ಎಷ್ಟು ಆತಿದ? 40 ಆತು. 40 ಆತ. ಆಮೇಲೆ ಮುಂದೆ ಎಷ್ಟೈತೆ ಅಂದ್ರೆ 4 ಐತೆ. 4 ಹೆಂಗೆ ಬರೀದು? 4 ಹೆಂಗೆ ಬರೀತೀರಿ? 5 ಬರದ 5ರಾಗ ಏನು ಮಾಡ್ತೀರಿ? 1 ಕಳಿತೀರಿ. ಅಂದ್ರೆ ಈಗ ನಮ್ಗೆ ಟೋಟಲ್ ಇದು ಎಲ್ಲ ಸೇರಿ ಏನಾಯ್ತು ನೋಡಿ, ಎಕ್ಸ್ ಎಲ್ ಐ ವಿ. ಇದು ನಿಮಗೇನು ಸೂಚಿಸ್ತದ? ಎಕ್ಸ್ ಎಲ್ ಐ ವಿ ಬರೆದ್ನೆಲ್ಲ ಇದು 44 ಸೂಚಿಸ್ತದೆ. 44 ರೋಮನ್ ಸಂಕೇತದಾಗ ಆ ರೀತಿ ಬರಿತೀವಿ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇದು ರಿಪೀಟ್ ಆಗೈತೆ ಒಂದು 44. ಮೂರನೇದು ನೋಡ್ರಿ ಎಷ್ಟು? 85 ಐತಿ. ಈ 85 ಹೆಂಗೆ ಬರಿಬೇಕು? 80 + ಎಷ್ಟು ಬರಿಬೇಕು? 5 ಬರಿಬೇಕಿಲ್ಲ? 80 ಹೆಂಗೆ ಬರೆಯವ್ರ? 50 ಬಾಜುಕ್ಕೆ. 50 ಬಾಜುಕ್ಕೆ. ಎಲ್ಲಂದ್ರೆ 50 ಹೋದಿಲ್ಲ? ಎಲ್ಲಂದ್ರೆ ಎಷ್ಟು? 50. ಇದ್ರ ಬಾಜುಕ್ಕೆ 3 ಸಲ ಎಕ್ಸ್ ಬರಿಬೋದಲ್ಲ. ಅಂದರೆ ಎಷ್ಟು? ಅದು 80 ಆತಿಲ್ಲ ನೋಡ್ರಿ. ಪ್ಲಸ್ ಏನು ಬರಿಬೇಕು? ನಾ 5 ಹೆಂಗೆ ಬರಿತೀರಿ? ಇಷ್ಟ ಆಗೋದಿಲ್ಲ? ಅಂದರೆ ಎಲ್ ಎಕ್ಸ್ 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 ವಿ. ಇದು ನಿಮಗೆ 85 ಆತಿಲ್ಲ ನೋಡ್ರಿ. ಎಲ್ ಎಕ್ಸ್ 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 ವಿ ಸರಿ ಐತಿ. ಈಗ ಮುಂದಿಂದ ಎಷ್ಟಪ್ಪ ಅಂತಂದ್ರೆ ಅದು 49 ಆಗ್ಬೇಕದು. 52 44 85 44 ಅಲ್ಲ, ಅದು 49 ಐತಿ. ಅದನ್ನ ಸರಿಪಡಿಸ್ತೀನಿ ಸ್ವಲ್ಪ ನೋಡ್ರಿ. 49 ಆಗ್ಬೇಕು. ಇದು ಬೈ ಮಿಸ್ಟೇಕ್ 44 ಟೈಪ್ ಆಗೈತಿ. 49 ಐತಿ ಆ್ಯಕ್ಚುಲಿ. ನೋಡ್ರಿ 49 ನೋಡ್ರಿ. ಮೂರನೇದಾಯಿತು. 4ನೇದು ನೋಡ್ರಿ. 49 ವಿಸ್ತರಿಸಿ ಬರೆದ್ರೆ ಹೆಂಗೆ ಬರಿತೀವಿ? 40 + ಎಷ್ಟು ಬೇರ್ನು? 9 ಬೇರ್ನು. 40 ಹೆಂಗೆ ಬರೀದು? 50 ಹಿಂದೆ 10 ಇಡೋನು. ಪ್ಲಸ್ ಈಗ 9 ಬರಿಬೇಕಲ್ಲ. 9 ಬರೀಬೇಕಂದ್ರೆ 10 ಹಿಂದೆ ಏನು ಮಾಡಬೇಕು? 10ರಾಗ 1 ಕಳಿಬೇಕಂದ್ರೆ 10 ಹಿಂದೆ ಏನು ಮಾಡಬೇಕು? 1 ಇಡಬೇಕಂದ್ರೆ ಎಕ್ಸ್ ಎಲ್ ಎಕ್ಸ್ ಎಲ್ ಐ ಎಕ್ಸ್. ಆಯ್ ಅಂತ ಅನ್ನೋನು ಅಂದ್ರೆ ಹೆಂಗೆ ಕೆಲವೊಂದು ನಿರ್ದಿಷ್ಟತೆ ಈಗ ಕ್ವಶನ್ ಮಾಡೋದು ಬೇಡ, ಹಿಂಗೆ ಮೂವ್ ಆಗೋನು. 5ನೇ ನೋಡು. 99 ಐತಿ. ಆ 99 ಹೆಂಗೆ ಬರಿಬೋದು? ಹೆಂಗೆ ಬರೋಣ ಹೇಳ್ರಿ? 90 + 9 ಬರೋಣ. 90 + 9. 90 + 9 ಅಂದ್ರೆ ಎಷ್ಟಾಕೈತಿ? ಒಂದು 99 ಆಕತಿ. 90 ಹೆಂಗೆ ಬರೋಣ? 100ರ ಹಿಂದೆ 10 ಇಡೋಲ್ಲ. 100 ಅಂದರೆ ಎಷ್ಟು? ಸಿ. ಅದ್ರ ಹಿಂದೆ ಎಕ್ಸ್ ಇಡ್ರಿ. ಪ್ಲಸ್ 9 ಹೆಂಗೆ ಬರೀತೀರಿ? 10ರಿಂದ 1 ಇಡ್ತೀರಿ. ಅಂದರೆ ಎಕ್ಸ್ ಐ ಎಕ್ಸ್ ಹಾಕತ್ತಿಲ್ಲ ಇದು? ಎಕ್ಸ್ ಸಿ ಐ ಎಕ್ಸ್ ಎಕ್ಸ್ ಸಿ ಐ ಎಕ್ಸ್. ಅರ್ಥ ಮಾಡ್ಕೊಂಡ್ರಿ ಇದನ್ನ? ಏನ್ರ ಡೌಟ್ ಇದ್ರೆ ಕೇಳ್ರಿ. ಇಲ್ಲಿ ಹಾಗೆ ಸುಮ್ಮನೆ ಒಂದು ಸಣ್ಣ ಚರ್ಚೆ ನೋಡ್ರಿ. ಏನಪ್ಪ ನಮ್ಮ ಸಣ್ಣ ಚರ್ಚೆ ಅಂತಂದ್ರೆ, ಇಲ್ಲಿ ಕೆಲವರಿಗೆ ತಲೆಗೆ ಬರ್ಬೋದು 99 ಇತ್ತಲ್ಲ, ಇದನ್ನ 100 - 1 ಇಡ್ಬೋದಿತ್ತಲ್ಲ ಸರ. 100 - 1 ಬರೆದ್ರು 99 ಆಕತಿ. 100 ಅಂದ್ರೆ ಸಿ, ಅದ್ರ ಹಿಂದೇನೋ 1 ಬರಿಬೋದಿತ್ತಲ್ಲ. ಐ ಸಿ ಬರೆದ್ರೆ 99 ಆಗ್ತಿತ್ತಲ್ಲ, ಯಾಕೆ ಬರಲಿಲ್ಲ ಅಂತ ನೀವು ಅನ್ಬೋದು. ಆದರೆ ಇದು ಸಂಪೂರ್ಣವಾಗಿ ತಪ್ಪು. ಇದು ಸರಿ ಅಂತ ನಾ ಹೇಳ್ತಾ ಇಲ್ಲ, ಇದು ತಪ್ಪಾಗ್ತದ. ಯಾಕೆ ತಪ್ಪಾಗ್ತದೆ ಅಂದ್ರೆ ಇಲ್ಲಿ ರೂಲ್ ಏನು ಹೇಳ್ತೈತೆ ನೋಡ್ರಿ. ಇದೆಲ್ಲೋ ಐತೆ ನೋಡ್ರಿ. ಐ ಅಥವಾ ವಿ ಅನ್ನು ಎಲ್ ಅಥವಾ ಸಿನ ಎಡಭಾಗದಲ್ಲಿ ಎಂದೂ ಬರೆಯಲಾಗುವುದಿಲ್ಲ. ಅಂದ್ರೆ ನೀವು ಎದರಿಂದ ಸಿದ ಹಿಂದ 1 ಬರೀಲಿಕ್ಕೆ ಆಗೋದಿಲ್ಲ, ಅದನ್ನ ಕೆಳಕ್ಕೆ ಬರೋದಿಲ್ಲ. ಅದಕ್ಕೆ ಏನು ಮಾಡಬೇಕು? 90 + 9 ಬರ್ಕೊಂಡನ ಅದಕ್ಕೆ ಹೊಂದಿಸ್ಕೋಬೇಕು. ಅರ್ಥ ಮಾಡ್ಕೊಂಡ್ರಿ? ಸರಿ, ಇವಾಗ ಮುಂದಿನ ಪ್ರಶ್ನೆಗೆ ಸಾಗೋಣ ನೋಡ್ರಿ. ಮುಂದಿನ ಪ್ರಶ್ನೆಯನ್ನು ಗಮನಿಸ್ರಿ. 43 ಅದ. ಆ 43 ಹೆಂಗೆ ಬರೆಯೋಣ? 40 + 3 ಬರೆಯೋಣ. 43 ಐತಿ. 40 + 3 ಬರೆಯಕ್ಕೆ ಬರ್ತೈತಿಲ್ಲ? 40 ಹೆಂಗೆ ಬರೀತೀರಿ? 50ರಿಂದ 10 ಇಡಕ್ಕೆ ಬರ್ತೈತಿಲ್ಲ? 50ರ ಸಂಖ್ಯೆ ಇದೇನೋ? ಎಲ್ಲ. ಇದ್ರ ಹಿಂದೆ 10 ಇಡಬೇಕಂದ್ರೆ ಏನು ಮಾಡ್ಬೇಕು?
ಎಕ್ಸ್ ಬರಿಬೇಕು ಪ್ಲಸ್ 3 ಬರಿಬೇಕು. 3 ಹೆಂಗೆ ಬರಿತೀರಿ? 3 ಅಡ್ಡಗೆರೆ ಲಂಬಗೆರೆಗಳನ್ನ ಹಾಕಿರ ಅತ್ಲ ಆಯ್ ಅನ್ರಿ ಅಥವಾ 3 ಲಂಬಗೆರೆಗಳನ್ರಿ. ಇದೆಷ್ಟು ಆಯ್ತು? ಎಕ್ಸ್ ಎಲ್ 1 2 3 ಮುಗಿತಾ? ನೆಕ್ಸ್ಟ್ ಎರಡನೇದು ನೋಡ್ರಿ ಎಷ್ಟೈತೆ ಅದು? 54 ಐತಿ. ಇದನ್ನ ಹೆಂಗೆ ಬರಿತೀರಿ? 50 + 4 ಬರೀರಿ. 50 ಅಂದ್ರೆ ಏನಂತ ಸಂಖ್ಯೆ ತಗೋತೈತಿ? ಎಲ್ ಐತಿ ಪ್ಲಸ್ 4 ಅಂದ್ರೆ ಹೆಂಗೆ ಬರೀತೀರಿ? ಐ ವಿ ಅಂದರೆ ಎಲ್ ಐ ವಿ. ಬರೀ ಹೆಂಗೆ ವರ್ಟಿಕಲ್ ಲೈನ್ ಹಾಕಿದ್ರೆ ಸಾಕಾಗ್ತದೆ. ಮೂರನೇದು ಎಷ್ಟೈತೆ ನೋಡ್ರಿ? 96 ಐತಿ. 96 ಹೆಂಗೆ ಬರಿಬೇಕು? 100 - 4 ಬರಿಬಾರ್ದು. ಅದನ್ನ ಹೆಂಗೆ ಬರಿಬೇಕು? 90 + 6 ಬರಿಬೇಕು. 90 ಹೆಂಗೆ ಬರಿತೀರಿ? 100ರಾಗ 10 ಕಳೆಯಕ್ಕೆ ಬರ್ತೈತಿಲ್ಲ, ಸಿ ಬರದ ಅದರಿಂದ ಎಷ್ಟು ಇಡೋನು? ಎಕ್ಸ್ ಇಡೋನು ಪ್ಲಸ್ 6 ಹೆಂಗೆ ಬರಿತೀರಿ? 5 ಬರದ ಅದ್ರ ಮುಂದೆ ಬಲಭಾಗದಾಗ 1 ಬರೀನು. ಬಲಭಾಗದಾಗ 1 ಬರೆದ್ರೆ ಅಂದ್ರೆ ಅದು ಕೂಡಲ್ಪಡ್ತೈತಿ. ಅಂದ್ರೆ ಏನಾಗ್ತದೆ ಎಲ್ಲ ಸೇರಿ? ಎಕ್ಸ್ ಸಿ ಅಂದ್ರೆ 90, ಎಕ್ಸ್ ಸಿ ಪಿ ಐ ಎಲ್ಲ ಸೇರಿ ಬರಿಬೇಕು. ಎಕ್ಸ್ ಸಿ ಪಿ ಐ ತಿಳಿತಾ ನಿಮ್ಗೆ ಹೇಳಿದ್ದು? ಸರಿ, ಎರಡನೇದು ಎಲ್ಲ ಐವಿ ಐತಿ. ಎಕ್ಸ್ ಎಲ್ಲ 3 ವರ್ಟಿಕಲ್ ಲೈನ್ಸ್ ಅದಾವ. 87 ಟ್ರೈ ಮಾಡ್ತೀರಿ? 1 ನಿಮಿಷ ಟೈಮ್ ಕೊಡ್ತೀನಿ. 87 ಹೆಂಗೆ ಬರಿಬೋದು? ಟ್ರೈ ಮಾಡಿ ನೋಡ್ರಿ. 1 ನಿಮಿಷ ಕೊಡ್ತೀನಿ ಟೈಮ್. 80 + 7 ಬರ್ರಿ. ಸರಿ, ಈಗ ನೀವು ಎಲ್ಲರೂ ಬರೆದ್ರಿ ಅಂತ ಅಂದ್ಕೊತೀನಿ. ನಾನು ಬರಿತೀನಿ ನೋಡ್ರಿ. ಈಗ 87 80 + 7 80 ಅಂದ್ರೆ ಎಲ್ಲ 1 2 3 ಎಷ್ಟು ಆಗ್ತದೆ? 80 ಆತ ಇಲ್ಲ? 7 ಹೆಂಗೆ ಬರಿತೀರಿ? 5 ಬರೋದು ಮುಂದೆ 2 ಅಡ್ಡಗೆರೆ ಹೇಳ್ತೀರಿ. ಪಿ ಐ ಐ ಎಲ್ಲ ಸೇರಿಸ್ರಿ. ಎಲ್ಲ ಎಕ್ಸ್ 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 ಪಿ ಐ ಐ. ಅರ್ಥ ಆಯ್ತಾ ಎಷ್ಟು? ಸೊ ಇದಿಷ್ಟು ನಿಮಗೆ ರೋಮನ್ ಅಂಕಿಗಳಲ್ಲಿ ಬರೆದು ಇನ್ನಷ್ಟು ಉದಾಹರಣೆಗಳನ್ನು ತೆಗೆದುಕೊಳ್ಳೋಣ. ನೋಡ್ರಿ, ಈ ಕೆಳಗಿನವುಗಳನ್ನು ರೋಮನ್ ಅಂಕಿಗಳಲ್ಲಿ ಬರೆಯಿರಿ ಅಂತ ಹೇಳಿದ. 1222 ಐತಿ. ಇದನ್ನ ಹಿಂಗೆ ಹೊಡಿತೀನಿ ನೋಡ್ರಿ ನಾನು. 1001, ನೆಕ್ಸ್ಟ್ 201, ಆಮೇಲೆ ಏನು ಬರಲಿ ಹೇಳ್ರಿ? 21 ಬರಿಬೇಕು, ಆಮೇಲೆ 2 ಅಷ್ಟು ಬರಿಬೇಕು. ಹೌದಾ ಇಲ್ಲ? ಹಾಂ, ಇವತ್ತು ರೋಮನ್ ಸಂಖ್ಯೆದ ಹೆಂಗೆ ಬರಿತೀರಿ? 1000 ಹೆಂಗೆ ಬರಿತೀರಿ? ಎಮ್ ಅಲ್ಲ? 1000 ಅಂದ್ರೆ ಎಮ್ ಹೌದಿಲ್ಲ ಅದು? ಸರಿ, ಎಮ್ ಸಂಕೇತ ಬರಿಬೇಕು. 1000ಕ್ಕೆ ಎಮ್ ಬರೀನು. 200ಕ್ಕೆ ಹೆಂಗೆ ಬರಿತೀರಿ? ಡಬಲ್ ಸಿ ಬರಿತೀರಿ. 20ಕ್ಕೆ ಹೆಂಗೆ ಬರಿತೀರಿ? ಡಬಲ್ ಎಕ್ಸ್ ಬರಿತೀರಿ. 2ಕ್ಕೆ ಹೆಂಗೆ ಬರಿತೀರಿ? ಡಬಲ್ ಐ ಬರಿತೀರಿ. ಇವೆಲ್ಲ ಸೇರಿಸ್ಬಿಡೋದು, ಮುಗಿದೋದು. ಎಮ್ ಸಿ ಸಿ ಎಕ್ಸ್ ಎಕ್ಸ್ ಐ ಐ. ಸರಿನಾ? ಎಮ್ ಸಿ ಸಿ ಎಕ್ಸ್ ಎಕ್ಸ್ ಐ ಐ ಐತಿ. ಕರೆಕ್ಟ್. 2999 ಐತಿ. ಎರಡನೇದೊಂದು ಇಲ್ಲೇ ಮುಗಿಸ್ ನೋಡ್ರಿ ಇದು ಬೋರ್ಡ್ನಾಗ. 2999 2999. ಹೆಂಗೆ ಹೊಡಿನೋ ಹೇಳ್ರಿ ಇದನ್ನ? 2000 ಅಂತ ಹೊಡ್ಕೊಳ್ಳೋನು, 900 ಅಂತ ತಗೊಳ್ಳೋನು, 90 + 9 ಈ ರೀತಿ ಹೊಡೆಯೋಣ. ಇದು ಹೊಡಿದು ಗೊತ್ತಾಗ್ತಿಲ್ಲ ಎಲ್ಲರಿಗೂ? 2999. 2000 ಹೆಂಗೆ ಬರಿತೀರಿ? ಎಮ್ 8 ಸಲ 2 ಸಲ ಬರ. 900 ಹೆಂಗೆ ಬರಿತೀರಿ? 1000ದಾಗ 100 ಕಳಿಬೋದಲ್ಲ? ಸಿ ಬಲಕ್ಕೆ ಬರಿಬೇಕು. ಸಿ ಅಲ್ಲ, 1000 ಅಂದ್ರೆ ಎಷ್ಟು? ಎಮ್. ಅದರಿಂದ ಎಷ್ಟು ಬರಿಬೇಕು? ಎಮ್ದಿಂದ ಸಿ ಬರೆಯಕ್ಕೆ ನಡೀತೈತೋ ಎಲ್ಲೋ? ರೂಲ್ ಐತ್ಲ? ಎಮ್ದಿಂದ ಸಿ ಬರಿಬೋದಲ್ಲ? ಬರಿಬೋದು. ಇನ್ನು 90 ಹೆಂಗೆ ಬರಿತೀರಿ? ಯಾವುದರಿಂದ ಎಕ್ಸ್ ಬರೆಯವ್ರು? ಸಿದಿಂದ ಎಕ್ಸ್ ಬರಿಬೇಕು. ಸಿ ಅಂದ್ರೆ 100, ಅದರಿಂದ 10. ಆಮೇಲೆ 9 ಹೆಂಗೆ ಬರಿತೀರಿ ಗೊತ್ತಾಯ್ತಿಲ್ಲ ನಿಮಗೆ? ಐ ಎಕ್ಸ್. ಅರ್ಥ ಆಯ್ತಾ? ಇವೆಲ್ಲ ಕೂಡಿಸ್ಬಿಟ್ರೆ ಮುಗಿದೋದು. ಎಮ್ ಎಮ್ ಸಿ ಎಮ್ ಎಕ್ಸ್ ಸಿ ಐ ಎಕ್ಸ್. ಸ್ವಲ್ಪ ಲೆಂಗ್ದಿ ಆಗ್ತದೆ. ಎಮ್ ಎಮ್ ಸಿ ಎಮ್ ಎಕ್ಸ್ ಸಿ ಐ ಎಕ್ಸ್. ಕರೆಕ್ಟ್ ಇದೆ. ಮುಂದಿನ ಸರಳ ಐತೆ ನೋಡ್ರಿ, 302. ನೀವು ಮಾಡ್ಬೋದು. 302 ಐತಿ. ಇದು ಹೆಂಗೆ ಬರೀನು? 300 ಪ್ಲಸ್ ಎಷ್ಟು ಬರೀನು? 2 ಬರಿ. 300 ಹೆಂಗೆ ಬರೀತೀರಿ? 3 ಸಲ ಸಿ ಬರಿಬೇಕು. 3 ಸಲ ಸಿ ಬರಿಬೇಕು. ಸಿ 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 ಪ್ಲಸ್ 2 ಅಂದರೆ ಎಷ್ಟು ಆಯ್ತು? ಸಿ ಸಿ ಸಿ. ಸರಿ, 4ನೇದು ನೋಡ್ರಿ. 700 ಎಷ್ಟು ಐತಿ? 15 ಐತಿ. 715. ಯಾರ ಬಂದು ಬರೀತೀರನ ಇಲ್ಲಿ? ಯಾರು ಬಂದು ಬರೀತೀರಿ ಸ್ಕ್ರೀನ್ ಮೇಲೆ? ಒಂದು ಸ್ವಲ್ಪ ಹಿಂಟ್ ಹೇಳಿಕೊಡ್ತೀನಿ, ಬರ್ತಾರನ ಯಾರು? ನೋಡಲ್ಲಿ, ನಮ್ಮ 7ನೇದಿಂದ ಪ್ರತಿನಿಧಿ ಬಂದಿದ್ದಾಳೆ. 715 ಬಿಡಿಸ್ತಾಳೆ. ಬರೀ ಹೆಂಗೆ ಹೊಡಿತೀವಿ ಅದನ್ನ? 700 ಪ್ಲಸ್
ಹೇಳಿ ನೀನು ಹೇಳಾದ್ರ ಹಂಗೆ ಮಾಡಬೇಡ 700 ಪ್ಲಸ್ 10 ಪ್ಲಸ್ 5 ಮಾಡಿ ಹಾಂ ಅದನ್ನ ಅಳಿಸ್ಕೊ ಅಲ್ಲಿ ಹಿಂದೆ ಐದನ್ನ ಒತ್ಕೊಂಡು ಕ್ಲಿಕ್ ಮಾಡಿ ಎರೇಸರ್ ತಗೋ ಹಾಂ ಅದನ್ನ ಅಳಿಸ್ಕೊ ಹಾಂ ಅಷ್ಟೇ ಸಾಕು. ಈಗ ಮತ್ತೆ ಪೆನ್ ತಗೋ, ಪೆನ್ ಚಾಯ್ಸ್ ಕೊಡು ಮ್ಯಾಲೆ ಹಾಂ ಓಕೆ. 10 ಪ್ಲಸ್ ಏನು ಮಾಡ್ಬೇಕೀಗ 5 ಹಾಂ 700 ಹೆಂಗೆ ಬರಿತೀವಮ್ಮ? ಡಿ ಮುಂದೆ ಸಿ ಕರೆಕ್ಟ್ ಸಿ ಡಿ ಸಿ ಸಿ ಅಂದರೆ ಎಷ್ಟಾಯ್ತು? ಡಿ ಅಂದರೆ 500, ಸಿ ಅಂದ್ರೆ 100, 100 700 ಆಯ್ತು. 10 ಹೆಂಗೆ ಬರೀತಿ? ಎಕ್ಸ್ ಹಾಂ ಪ್ಲಸ್ 5 ಹಾಂ ಅಷ್ಟೇ. ಬೆರಳು ಹಚ್ಬೇಡ ಸ್ಕ್ರೀನ್ಗೆ, ಪೆನ್ ತುದಿ ಅಟ್ಟ ಹತ್ಬೇಕು. ಡಿ ಸಿ ಸಿ ಎಕ್ಸ್ ವಿ, ಡಿ ಸಿ ಸಿ ಎಕ್ಸ್ ವಿ ಸರಿ ಐತೇನ್ರಿ ಎಲ್ಲರೂ? ನಿಮ್ಮ ಒಪಿನಿಯನ್ ಏನು ಕರೆಕ್ಟ್ ಐತಲ್ಲ? ಗುಡ್ ರೈಟ್ ಸರಿ.